ಹಾಯ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ, ಬೂತಾಯಿ ಪುಳಿ ಮುಂಚಿ. ಈ ಬೂತಾಯಿ ಪುಳಿ ಮುಂಚಿನ ನಾನು ಕಲ್ತಿದ್ದು ನಮ್ಮ ಅತ್ತೆಯವರಿಂದ. ನನ್ನ ಮಾಯಿ ನನಗೆ ಹೇಳ್ಕೊಟ್ಟಿರೋದು ಇದು. ತುಂಬಾ ಟೇಸ್ಟ್, ನಂಗೆ ತುಂಬಾ ಇಷ್ಟ ಇದು ಕಲ್ತ ಮೇಲೆ ನಾನು ಜಾಸ್ತಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೂ. ನಮ್ಮ ಮನೆಯವರಿಗೆಲ್ಲರಿಗೂ ಇಷ್ಟ, ನನ್ನ ಸಿಸ್ಟರಿಗಂತೂ ಎಸ್ಪೆಷಲಿ ತುಂಬಾ ಇಷ್ಟ. ಇವಾಗ ಇದನ್ನು ಮಾಡೋದು ಹೇಗಂತ ತಿಳ್ಕೊಂಡು ಬರೋಣ ಬನ್ನಿ. ನಾನೊಂದು ಇಲ್ಲಿ ಒಂದು 35 ಅಷ್ಟು ಬೂತಾಯಿ ಮೀನನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 15 ಮಿನಿಟ್ ಇದನ್ನು ಹಾಗೆ ಇಡ್ತೀನಿ. ಇವಾಗ ಇದು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು 20 ಅಷ್ಟು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಪೆಪ್ಪರನ್ನು ತೊಗೊಂಡಿದ್ದೀನಿ, ಕಾಳು ಮೆಣಸಿನಕಾಳು, ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಓಮ, ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಮೆಂತೆ ಹಾಕಿ ಇದು ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಈರುಳ್ಳಿ, ಮತ್ತು 7-8 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪವೇ ಸ್ವಲ್ಪ 1/4 ಕಪ್ಪಷ್ಟು ಕಾಯಿ ತುರಿ ಹಾಕಿ ಮಾಡಿದ ಮಸಾಲೆಯನ್ನು ನಾವೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್, ಅಂದರೆ ತುಂಬ ನೈಸಾಗಿ ಬರಬೇಕು. ಇದು ಎಷ್ಟು ನೈಸಾಗಿ ಬರುತ್ತೆ ನಮಗೆ ಅಷ್ಟು ಟೇಸ್ಟಾಗಿ ಬರುತ್ತೆ ಸಾರು. ಇದು ತುಂಬಾ ಟೇಸ್ಟಿ ಕೊಡುವ ಸಾರು ಅಂತಲೇ ಹೇಳ್ಬೋದು. ಇದನ್ನು ಇವಾಗ ನಾನು ಮಿಕ್ಸಿ ಮಾಡಿ ಬರ್ತೀನಿ. ಇವಾಗ ರೆಡಿಯಾಗಿದೆ ನೋಡ್ಬೋದು, ಇಷ್ಟು ಪೇಸ್ಟ್ ಆಗಬೇಕು. ಇವಾಗ ನಾವು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು, ಅದರಲ್ಲಿ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ, ಒಂದು ಕರಿಬೇಳೆ, ಒಂದು ಎಸಳು ಕರಿಬೇವಿನ, ಒಂದು 3 ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೋಬೇಕು, ಜಾಸ್ತಿ ನೀರು ಆಗಬಾರ್ದು, ಗಟ್ಟಿಯಾಗಿಯೇ ಇರಬೇಕು ಇದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಎಲ್ಲ ಫಿಶನ್ನು ಹಾಕ್ಕೊಳ್ಬೇಕು. ಫಿಶ್ಶಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಎಲ್ಲ ಫಿಶನ್ನು ನಾವು ಮಸಾಲೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋಕ್ಕೆ ಬಿಡಬೇಕು. ಇವಾಗ ಕುದಿ ಬಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನನಗೆ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು, ಇಲ್ಲದೆ ನಂಗೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ನಾನು ಅದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತೀನಿ. ಇದನ್ನು ನಾವು ಸೌಂಟಿಂದ ತಿರ್ಸಬಾರ್ದು, ಈ ಥರ ನಾವು ಮಡಕೆ ಇಟ್ಕೊಂಡೇ ತಿರ್ಸ್ಬೇಕು. ಇವಾಗ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪುಳಿ ಮುಂಚಿ. ಉಪ್ಪು, ಹುಳಿ, ಖಾರ ಇವು 3 ಕರೆಕ್ಟ್ ಆಗಿದ್ದರೆ ಸೂಪರಾಗಿ ಬರುತ್ತೆ ಪುಳಿ ಮುಂಚಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.